ಕೆಲವರು ಬದುಕನ್ನ ತಮ್ಮ ಕುಟುಂಬಕ್ಕಾಗಿ ಮೀಸಲಿಡ್ತಾರೆ, ಕೆಲವರು ತಮ್ಮ ವೃತ್ತಿಗಾಗಿ ಬದುಕ್ತಾರೆ. ಆದ್ರೆ ಕೆಲವರು ತಮ್ಮ ಸಂಪೂರ್ಣ ಜೀವನವನ್ನೇ ಒಂದು ಆದರ್ಶಕ್ಕಾಗಿ ಅರ್ಪಿಸಿ ಬಿಡ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವವೇ ಟಿ.ಎ. ನಾರಾಯಣಗೌಡ. ಅವರ ಪಾಲಿಗೆ ಕನ್ನಡ ಅವರ ಬದುಕಿನ ಅರ್ಥ. ಕನ್ನಡದ ಹಿತಾಸಕ್ತಿಗಾಗಿ ನಡೆದ ಪ್ರತಿಯೊಂದು ಹೋರಾಟದಲ್ಲೂ ಅವರ ಹೆಜ್ಜೆ ಗುರುತುಗಳಿವೆ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗಲೆಲ್ಲ ಅವರ ಧ್ವನಿ ಸಿಡಿಲಿನಂತೆ ಮೊಳಗಿದೆ. ಜೀವನದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಜನರ ಸಮಸ್ಯೆಗಳನ್ನೇ ತಮ್ಮ ಸಮಸ್ಯೆ ಎಂದು ಕಂಡವರು. ರೈತರ ಕಣ್ಣೀರನ್ನ ನೋಡಿ ಮೌನವಾಗಿರಲಿಲ್ಲ. ಅನ್ಯಾಯವನ್ನ ಕಂಡಾಗ ತಲೆ ತಗ್ಗಿಸಲಿಲ್ಲ. ಹೋರಾಟವೇ ಅವರ ಬದುಕಿನ ದಾರಿಯಾಯಿತು. ಕನ್ನಡ ನಾಡು, ಕನ್ನಡ ಭಾಷೆ, ರೈತರ ಬದುಕು ಮತ್ತು ಕರ್ನಾಟಕದ ಹಿತಾಸಕ್ತಿಗಳ ವಿಚಾರ ಬಂದಾಗ ಟಿ.ಎ. ನಾರಾಯಣಗೌಡ ಅವರ ಧ್ವನಿ ಸದಾ ಮುಂಚೂಣಿಯಲ್ಲಿರುತ್ತದೆ. ಅನೇಕ ಬಾರಿ ಟೀಕೆಗಳನ್ನ ಎದುರಿಸಿದ್ದಾರೆ, ಸಂಕಷ್ಟಗಳನ್ನ ಅನುಭವಿಸಿದ್ದಾರೆ, ಜೈಲು ವಾಸವನ್ನ ನೋಡಿದ್ದಾರೆ. ಆದ್ರೆ ತಮ್ಮ ನಿಲುವಿನಿಂದ ಹಿಂದೆ ಸರಿದಿಲ್ಲ. ನಾಯಕತ್ವ ಎಂದರೆ ಕೇವಲ ವೇದಿಕೆ ಮೇಲಿನ ಭಾಷಣವಲ್ಲ, ಜನರ ನೋವಿಗೆ ಸ್ಪಂದಿಸುವ ಹೃದಯ, ಸಂಕಷ್ಟದ ಸಮಯದಲ್ಲಿ ಜನರ ಜೊತೆ ನಿಲ್ಲುವ ಧೈರ್ಯ, ನ್ಯಾಯಕ್ಕಾಗಿ ಹೋರಾಡುವ ಬದ್ಧತೆ. ಈ ಮೂರೂ ಗುಣಗಳು ಟಿ.ಎ. ನಾರಾಯಣಗೌಡ ಅವರ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕನ್ನಡದ ಇತಿಹಾಸದಲ್ಲಿ ಕಾವೇರಿ ಹೋರಾಟ ಎಂಬ ಅಧ್ಯಾಯವನ್ನ ತೆರೆದಾಗ ಆ ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸುವ ಹೆಸರುಗಳಲ್ಲಿ ಟಿ.ಎ. ನಾರಾಯಣಗೌಡರ ಹೆಸರು ಪ್ರಮುಖವಾಗಿದೆ.